ಹಾಯ್ ಗೈಸ್, ಇವತ್ತು ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ ಮಾಡೋಣ. ಸೊ ಒನ್ ಬೈ ಒನ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ. ಫಸ್ಟಿಗೆ ಸ್ವಲ್ಪ ಹಾಲು ತಗೊಂಡು ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಸೊ ಅದಕ್ಕೆ ಕಾಯಿಸ್ಕೋಬೇಕು. ಸೊ ಇನ್ನೊಂದು ಕಡೆ ಸಬ್ಬಕ್ಕಿ ಒಂದ್ಸಾರಿ ತೊಳ್ಕೊಂಡು ಕ್ಲೀನಾಗಿ ಸೊ ಇದನ್ನು ಕಾಯಿಸ್ಕೋಬೇಕು. ಫಸ್ಟು ಎರಡು ಕುದಿತಾ ಇಲ್ಲಿ. ಸ್ವಲ್ಪ ಹಾಲು ಸೈಡ್ಗೆ ಇಟ್ಕೋಬೇಕು. ಸೊ ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕೋಣ. ಯಾಕಂದ್ರೆ ಹಾಲಲ್ಲಿ ಹಾಕೋಬೇಕು. ಸೊ ಅದನ್ನ ಕ್ಲೀನಾಗಿ ಕಲ್ಸ್ಕೋಬೇಕು. ಗಂಟು ಹೊಡೆದಿರ ಕ್ಲೀನಾಗಿ ಕಲ್ಸ್ಕೋಬೇಕು ಅದನ್ನು. ಕ್ಲೀನಾಗಿ ಬರಲಿಲ್ಲ ಅಂದ್ರೂ ಅಂಟಾಗುತ್ತೆ. ಸೊ ಅದಕ್ಕೆ ಕ್ಲೀನಾಗಿ ಕಲ್ಸ್ಕೋಬೇಕು. ಇದಾದ್ಮೇಲೆ ಸೊ ಈಗ ಹಾಲ್ಗೆ ಹಾಕ್ಬೇಕು. ಅದು ಕಲ್ಸಿರೋ ಕಸ್ಟರ್ಡ್ ಹಾಲನ್ನ ಕುದಿದಿರೋ ಹಾಲಿಗೆ ಸ್ವಲ್ಪ ಹಾಕೋಬೇಕು ಹಂಗೆ. ಸೊ ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ. ಈಗ ಕಸ್ಟರ್ಡ್ ಹಾಕಿರೋ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ರಿ. ಸೊ ನಾನು 4-5 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಸ್ವೀಟ್ ಹೆಂಗಿರ್ಬೇಕು ಆ ಥರ ಹಾಕೊಳ್ರಿ. ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಸಾಕು ಕಮ್ಮಿ ಇದ್ರೂ ಪರವಾಗಿಲ್ಲ ಅಂದ್ರೆ ಕಮ್ಮಿ ಹಾಕೊಳ್ಳಿ. ಸೊ ಅಷ್ಟೊತ್ತಿಗೆ ಆ ಕಡೆ ಸಬ್ಬಕ್ಕಿನೂ ಕುದಿತೈತೆ. ಸ್ವಲ್ಪ ಚೆನ್ನಾಗಿ ಕುದಿಲಿ, ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಅದು. ನಿಮ್ಮ ಹತ್ರ ಏಲಕ್ಕಿ ಇದ್ರೆ ಒಡೆದು ಹಾಕೊಳ್ರಿ ಈಗಲೇ. ಸೊ ನಾನು ಮರ್ತು ಬಂದೆ ತರೋದು, ಸೊ ಅದಕ್ಕೆ ಹಾಕಿರ್ಲಿಲ್ಲ. ಸೊ ನಿಮ್ಮ ಹತ್ರ ಏಲಕ್ಕಿ ಇದ್ರೆ ಈಗಲೇ ಹಾಲು ಕುದೀತಾ ಇದ್ದಾರನೆ ಹಾಕಬಿಡಿ ಬೆಟರು. ಸೊ ಇವಾಗ ಹಾಲು ಸೈಡ್ಗೆ ಇಕ್ಕೊಬಿಡೋಣ. ಚೆನ್ನಾಗಿ ಕುದ್ದೈತೆ. ಸೊ ಜಾಸ್ತಿ ಹೊತ್ತು ಇಡಬಾರ್ದು. ಸೊ ಇವಾಗ ತಣ್ಣಗಾಗೋ ತನಕ ಸೈಡ್ಗೆ ಇಟ್ಕೊಬಿಡೋಣ ಇದನ್ನ. ಸೊ ಅಲ್ಲಿ ತನಕ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಲೈಟಾಗಿ. ಸ್ಮಾಲ್ ಪೀಸ್ ಕಟ್ ಮಾಡ್ಬೇಕು. ಅದ್ರ ಮೇಲೆ ಹಾಕಿ ಲಾಸ್ಟಲ್ಲಿ ನಾನೊಂದು 10 ಬಾದಾಮ್ ತಗೊಂಡಿದ್ದೀನಿ. ಒಂದು 5-6 ಗೋಡಂಬಿ ತಗೊಂಡಿದ್ದೀನಿ. ಪಿಸ್ತಾ ಇದ್ರೆ ಪಿಸ್ತಾ ಹಾಕೊಳ್ರಿ, ಅದು ಚೆನ್ನಾಗಿರುತ್ತೆ. ಪಿಸ್ತಾ ಸಿಗಲಿಲ್ಲ, ಸೊ ಅದಕ್ಕೆ ಹಾಕಿಲ್ಲ. ನೋಡಿ, ಈ ತರ ಪೀಸ್ ಕಟ್ ಮಾಡ್ಕೊಳ್ರಿ. ಅದ್ರ ಮೇಲೆ ಲಾಸ್ಟಲ್ಲಿ ಆದ್ಮೇಲೆ ಅದ್ರ ಮೇಲೆ ಹಾಕೋಣ. ಸೊ ಇವಾಗ ಸೈಡ್ಗೆ ಇಟ್ಕೊಬಿಡೋಣ ಇದನ್ನ. ಸೊ ಅಷ್ಟೊತ್ತಿಗೆ ಒಂದೆರಡು ಮಾವಿನಕಾಯಿ ತಗೊಂಡಿದ್ದೀನಿ. ಸೊ ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಅದನ್ನ ಮೇಲ್ಗಡೆ ತೆಗೆದ್ಬಿಟ್ಟು ಮೇಲ್ಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನೀವು ಹಿಂಗೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ರೆಡಿ ಇದೆ. ಸೊ ಕಸ್ಟರ್ಡ್ ಮಿಲ್ಕ್ ರೆಡಿ ಇದೆ. ಸೊ ಸಬ್ಜಾನು ಆಲ್ರೆಡಿ ಬೆಂದು ಸ್ವಲ್ಪ ಕೋಲ್ಡ್ ನೀರು ಹಾಕಿ ತೊಳ್ಕೊಂಡಿದ್ದೀನಿ. ಸೊ ಸಬ್ಜಾ ಸೀಡ್ಸು ಅಷ್ಟೇ. ಸೊ ಆಗಲೇ 10 ಮಿನಿಟ್ಸ್ ಬಿಫೋರ್ ನೆಂದಿ ಕಡ್ಡಿದೆ. ಸೊ ಅದನ್ನು ರೆಡಿ ಇದೆ. ಸೊ ಇವಾಗ 1 ಬೈ 1 ಮಿಕ್ಸ್ ಹಾಕ್ಕೊಂಡು ಹೋಗೋಣ. ಸೊ ಲೆಟ್ಸ್ ಗೋ. ಫಸ್ಟು ಮಾವಿನಕಾಯಿ ಮಿಕ್ಸಿಗೆ ಹಾಕ್ಕೊಬಿಡಬೇಕು. ಸೊ ಅದಾದಮೇಲೆ ಸಬ್ಜಾ, ಅದಾದಮೇಲೆ ಸಬ್ಜಾ ಸೀಡ್ಸು. ಸೊ 1 ಬೈ 1 ಸೈಡ್ಗೆ ಇಟ್ಕೊಬಿಡೋಣ ಎಲ್ಲ. ಸೊ ಇವಾಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಪಾತ್ರೆ ದೊಡ್ಡದಾಗಿ ತಗೋಬೇಕಿತ್ತು ಅನ್ನಿಸ್ತೈತಿ. ಸೊ ಅರ್ಧ ಲೀಟ್ರ್ ಹಾಲಿಗೆ ಇದೆ ಸಾಕು ಅನಿಸ್ತು. ಸೊ ಅದಕ್ಕೆ ಚಿಕ್ಕದು ಎತ್ಕೊಂಡಿದ್ದೀನಿ. ನೀವು ಮಾಡ್ಕೋಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ತಗೊಂಡು. ಸೊ ಈಗ ಇದನ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡ್ಬಿಡೋಣ ಅದ್ರ ಒಳಗಡೆ. ಸೊ ಅದ್ರ ಮೇಲೆ ಈಗ ಇನ್ನೊಂದ್ಸರಿ ಕಲ್ಸ್ಕೊಬಿಡೋಣ.
ಸೊ ಅದ ಕಟ್ ಮಾಡಿ ಹಾಕೊಂಡ್ಮೇಲೆ ಇನ್ನೊಂದ್ಸರಿ ಕಲ್ಸ್ಕೊಬಿಡೋಣ. ಈಗ ಲಾಸ್ಟ್ ಅಲ್ಲಿ ಸೊ ಇದನ್ನ ಲೈಟ್ ಮೇಲ್ಗಡೆ ಚೆಲ್ಕೊಬಿಡೋಣ, ಹಿಂಗೆ ಹಾಕಬಿಡೋಣ. ಸಾರಿ, ಮ್ಯಾಂಗೋ ಸಾಗೋ ಮಿಲ್ಕ್ ರೆಡಿ ಇದೆ. ಸೊ ಇವಾಗ ಒಂದು ಹಾಫ್ ಅನ್ ಅವರ್ ಇಲ್ಲ 1 ಅವರ್ ಫ್ರಿಜ್ಜಲ್ಲಿ ಇಡೋಣ, ಮತ್ತೆ ಕುಡಿಯೋಣ. ಸೊ ಹೆಂಗ್ ಬಂದೈತೆ ಅಂತ ಮತ್ತೆ ಹೇಳ್ತೀನಿ. ಸೊ ಫೈನಲಿ 1 ಅವರ್ ಆದಮೇಲೆ ಜ್ಯೂಸ್ ಆಚೆ ತೆಗೆದಿದ್ದೀನಿ. ಸೊ ಹೆಂಗೈತೆ ಅಂತ ಕುಡ್ದು ಹೇಳ್ತೀನಿ. ಜ್ಯೂಸ್ ಮಾತ್ರ ಸಾಕಾಗೈತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೆಂಗೈತೆ ಅಂತ ಒಂದ್ಸರಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ಥರ ವೀಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.